ನೋಡಿ ಇದು ಹಳ್ಳಿ ಪರಿಸರ ಇಷ್ಟು ಸಗದ ಕಾಣಿಸ್ತೈತೆ. ಲೋ ನೀನ್ ಯಾಕಲ್ಲ ಬಂದಿರೋದು ಅವತ್ತು? ಲೋ ಸೀರಿಯಸ್ ಆಗಿ ನೀನೇ ಬಂದಿರೋದು? ಲೋ ಬಾ ಲೋ ನಿಜ ಇನ್ಸ್ಟಾಗ್ರಾಮ್ ಅಲ್ಲಿ ನೀನ್ ಯಾಕಲ್ಲ ಬಂದಿದ್ದು? ಲೋ ಇಲ್ಲಿ ನೋಡ್ಲಾ ಇವಾಗ ನಾನ್ ಬರ್ತೇನೆ ನಾನೀಗ. ನೀನ್ ಹೀಗೆ ಬರ್ತಾ ಇಲ್ಲಿ ನೋಡ್ಲಾ ನೋಡ್ಲಾ ಇಲ್ಲಿ ಬರ್ತಾ ಬತ್ತಿಲ್ಲ ನಾನು ಸುಳ್ಳು ಹೇಳಲ್ಲ. ನೋಡಿ ಇಲ್ಲಿ ನೀವು ಮಲೇಸ ಬತ್ತ ನೋಡಿ ಈಗ ಮಲೇಸ ಹೆಂಗ್ ಬಂದ ಅಲ್ಲಿ ನೋಡಿ ನೀನ್ ಹೆಂಗ್ ಬರ್ತಿದಿ ನೋಡು ಅವ ಹೆಂಗ್ ಬರ್ತವೆ ನೋಡ್ಲಾ. ಆಮೇಲೆ ಸೂರ್ಯನ ನೋಡ ಸೂರ್ಯನ ನೋಡ್ಲಾ ಸೂರ್ಯನ ನನ್ನನ್ನ ಎಲ್ಲಾರ ನೋಡಿದ್ಯಾ ನೀನು? ನನ್ನ ಯಾವ ಹೆಂಗ್ ಬಂದನು? ಎಂತದ ಹೇಳು? ಡಿಗ್ರಿ ಹೋಲ್ಡರು ಮತ್ತೆ ಇನ್ನೇನ್ ಕುಣಿಸಿದಾನು? ಲೂ ಏನಂತ ನಿಂಗೆ ಹೆಂಗ್ಲ ಗೊತ್ತ ನನ್ನ ಹೆಸರು? ನೋಡಿ ನಿಜ ನೋಡಿಲ್ಲ ಫೋನ್ ಇದೇ ಒಮ್ಮೆಲೆ ಕೇಸ್ ಹಾಕಿ ನಾನು ಫೋನ್ ಕಿತ್ಕೊಳಕ್ ಬರ್ತವನೆ ಕಂಡು ನನ್ಗೆ ಆಗಲ್ಲ. ನನ್ನ ಡೈಲಿ ನೋಡೋಣಂತೆ. ನನ್ನ ಹೆಸರು ದಿನೇಶ್ ಅಂತ ಅವನೇ ಹೇಳ್ತಾವನೆ. ನೋಡಿ ಅವ್ನು ನೋಡ್ತಾನೆ, ನೀವು ನೋಡಿವ್ರಂತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ನನ್ನ ಕಂಡ್ರೆ ಇವನಿಗೂ ಅಷ್ಟೇ ಪಂಚಪ್ರಾಣ. ಇವನಿಗೂ ಅಷ್ಟೇ ನಾನು ಪಂಚ ಅಂದ್ರೆ ಪಂಚಪ್ರಾಣ. ನಾನು ಅಂದ್ರೆ ಹಿಂಗೆ ಇಲ್ಲಿ ನೋಡಿ ದನಗಳು ಬರ್ತಾವೆ. ಇವು ಹಸ್ಗಳಿವು ಸೀಮೆ ಹಸ್ಗಳು, HFಗಳಿವು. ಆಮೇಲೆ ನಮ್ಮ ಕಾಂತರಾಜ್ ಅವರು ಕೊತ್ತಂಬರಿ ಬೆಳೆದಿದ್ದಾರೆ. ಅದಾದ್ಮೇಲೆ ಅಲ್ಲಿ ತೆಂಗಿನ ತೋಟ ಅದೇ ಈಗ ಆಯ್ತಾ ಅದೇ ಅಲ್ಲಿ ತೆಂಗಿನ ತೋಟ ಅದೇ ಇಲ್ಲಿ ಹೋಯ್ತವ್ರೆ. ಇವರು ಕುಡ್ಲ ಇಸ್ಕೊಂಡು ಇವ್ರ ತೋಟದಲ್ಲಿ ನಾವು ಅವಾಗಲೇ ಎಳ್ನೀರು ಕುಡ್ದು. ನಮ್ಮ ಹುಡುಗ ಬೇರೆ ಟಿವಿಲಿ ಯಾವಾಗ ಇವನು ಯಾರು ಮತ್ತೆ ನೀನಲ್ದ ಇನ್ಯಾರು ಬರೋದು? ಲೋ ಇನ್ಯಾರು ಬರೋದು ಹೇಳ? ಲೋ ಯಾರ ಬರೋದು ಹೇಳ? ಟ್ಯಾಕ್ಟರ್ ತಗೊಂಡು ಹೋದೆ. ಲೋ ಎಲ್ಗಾರ ಹೋಗನ್ ಬಾ. ಲೋ ಎಷ್ಟನೇ ಕ್ಲಾಸ್ ನೀನು? ಎಷ್ಟನೇ ಕ್ಲಾಸು? 4ನೇ ಕ್ಲಾಸು? ಯಾವ ಮೀಡಿಯಂ ಸ್ಕೂಲ್ ನೀನು? ಹೊಡಿಚಿನ ಲವ್ ಯು ಹೊಡಿ ಕನ್ನಡ ಮೀಡಿಯಂಗೆ. ಲವ್ ಇದೇನು ಹೆಂಗಂತಿದಿ? ಯಾವ ಊರ್ ಸ್ಕೂಲು? ಸೂಪರ್ ಕಣ್ಲ. ಏನೇನು ಹೇಳ್ಕೊಟ್ಟರು? ರಗಸದ ಬಂದದೆ ಹೇಳೋ ನೋಡೋಣ. ನಾನು ಹೇಳನೆ ರಗಸದವ ಜಾವ ಮಾಪನ ಲಾಸ ಇವಕ. ಆಮೇಲೆ ಅದನ್ನ ಇನ್ನೊಂತರ ಹೇಳ್ಕೊಡ. ನಾನು ಏನಂತ ಹೇಳ್ಕೊಡನೆ? ರಗಸದ ಜವ ಮಪನ ಪಾಯ ಹುಡಟ ಚ ಲಸೈ ಊಕ ಏ ಐ ಆತಾಳ. ಆಮೇಲೆ ಇನ್ನ ಏನೇನ ಎಷ್ಟೊಂದು ಹೇಳ್ಬೋದು. ನೆಕ್ಸ್ಟ್ ಏ ಆಯ್ತಾ ಆತಾಳ ಆದ್ಮೇಲೆ ಯಾವ್ದು ಹೇಳ? ಏ ಆಯ್ತಾಳ ಆದ್ಮೇಲೆ ಹೇಳಲಿ. ಲೋ ಹೇಳ. ಲೋ ಏ ಆಯ್ತಾಳ ಆದ್ಮೇಲೆ ಏನ್ ಹೇಳ? ಲೋ ನಂಗೆ ಪಾಪ ತುಸ್ಬೇಡ ಹೇಳ. ತನೆ ಮೇಲೆ ತಿಳ್ಕೊಬರ್ತದೆ ಬಾ. ಇವಾಗ ಲವ್ ಹೊಂಟೈತಿ ನಾನು ಹೊಂಟೋಗನೆ. ಮನೆಗೆ ನಿಮ್ ಬೈದೆ ಹೊಲ ಆಯ್ತು. ಲವ್ ನೋಡಿ ನಾವ್ ಇವಾಗ ನಾನು ಮತ್ತೆ ನಮ್ಮ ಅಣ್ತಮ್ಮ ಇಬ್ಬಳುವೆ ಇದ್ನ ಹೇಳ್ಕೊಡ್ತೀನಿ. ಬಲಲ್ಲಿ ನಿಂಗೆ ರಗಸದ ಬಂದದ್ಲ. ಈಗ ರಗಸದ ಹೇಳಲಿಲ್ಲ ಅಂದ್ರೆ ಹೆಂಗ್ ಹೊಡಿತೀನಿ ನೋಡಿ ನಿನಗೆ. ಲವ್ ಹೇಳ ನೋಡೋಣ. ನಾನು ಹೇಳನೆ ಹಂಗಲ್ಲ ಬಾ. ನಾನು ಹೇಳ್ಕೊಡ್ತೀನಿ. ನಾನು ಸ್ಪೆಷಲ್ ಕಲ್ತೀನಿ ಬಲಲ್ಲಿ. ನಾ ಹೇಳ್ಕೊಡ್ತೀನಿ ಬೈಲಿ ಒಪ್ಪ ಇಲ್ಲಿ. ನಂಗೆ ಬರ್ತದೆ ಆ ಇ ಈ ಉ ಊ ರು ಎ ಐ ಓ ಓ ಔ ಅಂ ಅಹ ಕಕ್ಕ ಗಗ್ಗನ್ಯ ಚಚ್ಚ ಜಜ್ಜನ್ಯ ಟಟ್ಟ ಡಡ್ಡಣ ಪಪ್ಪ ಪಬ್ಬಮ್ಮ. ಹೇಳು. ಯಾರಲ್ಲಿ ಹಿಂಗೆ ಸಿಟಿ ಕಡೆ ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಹೋಯ್ತವ್ರೆ. ಹಳ್ಳಿ ಕಡೆ ಅಲ್ಲಿ ಕಾಡ್ತವ ಇಲ್ಲ ಹೊಲ್ತವ ಇಟ್ಕೊಳ್ಳ ಹೊಲ್ತವ ಕಟ್ಟಾಕಿರ್ತಾರೆ ದನಗಳ ಎಮ್ಮೆಗಳ. ಅವನ್ನ ಹಿಡ್ಕೊಂಡು ಹೋಯ್ತಾರೆ. ಇವನು ರ್ಯಾಸ್ಕೆಲ್. ಈ ರ್ಯಾಸ್ಕೆಲ್ ಹೋಗಿ ಈ ಚಿನ್ನ ಮರಿಗಳನ್ನ ಒಂದಮ್ಮಗಳನ್ನ ಹೋಗಿ ಹಿಡ್ಕೊಬರಕ್ ಹೋಗಿದ್ದ. ಇವ್ರಪ್ಪ ಇದಕ್ಕಿಂತ ಚಿಕ್ಕ ಇದ್ದಾಗ ತಂದಿರೋದಂತೆ. ಅವಾಗಲೇ ಎಷ್ಟಾಗಿದೆ ಮಚ್ಚೆ? ಈಗ ತಿರ್ಗೇಳು 50,000. ನನಗೆ 55 ಅಂದೆ. 50,000. ಇವಾಗ ಈ ದನವ ಕೊಟ್ರೆ ಎರಡವೇ ಎಷ್ಟಕ್ಕೆ ಹೋಗ್ಬೋದು ಅಂತ ನೀವು ಹೇಳಿ. ಹೇಳಿ ನೋಡಿ. ಇದು ಹಳ್ಳಿ ಪರಿಸರ ಇಷ್ಟು ಸಗದ ಕಾಣಿಸ್ತೈತೆ. ವಾತಾವರಣ ಮಚ್ಚಿ ನೋಡ್ ಮಚ್ಚಿ ಹೆಂಗ್ ಕಾಣಿಸ್ತದೆ ನೋಡ್ ಮಚ್ಚಿ. ಇಲ್ಲಿ ನೋಡುವ ಹೆಂಗ್ ಕಾಣಿಸ್ತೈತೆ. ಅಯ್ಯೋ ಕಾಲು ಉಳ್ಕೊಬಿಟ್ಟಿದೆ. ಸಕದ ಕಾಣಿಸ್ತೈತೆ.
ಹಳ್ಳಿ ಇಲ್ಲಿ ಎಮ್ಮೆಗಳು ಹಂಗೆ ಇವು ಬರೀ ಹಾಲು ಕರ್ಕತ್ತಾರೆ ಇವರು. ಇವಕ್ಕೇನು ಹಾಕೋದೇ ಇಲ್ಲ ಪಾಪ. ಇವು ಮತ್ತೆ ಇವು ಎಷ್ಟಾಗಿದ್ದು ಇವ್ರಿಗೆ ಗೊತ್ತಿಲ್ಲ ನೋಡಿ. ಇವಕ್ಕೆ ಬೇರೆಯವ್ರಿಗೆ ಗೊತ್ತಿಲ್ಲ, ಇವರು ಮಾತ್ರ ಇವ್ರಿಗೆ ಗೊತ್ತಿರ್ತವೆ ನೋಡಿ. ಇವರು ಹೊಸ ಗಾಡಿಗಳು ಬೇರೆ ತಂದವ್ರೆ ನೋಡಿ. ಅಲ್ಲಿ ಎಷ್ಟು ಗಾಡಿಗಳು ನಿಂತ್ಕೊತವೆ ತಿರ್ಗೆಲ್ಲ ಕಟಾಕಿ. ಹಾಂ, ಅಲ್ಲೆಲ್ಲ ಕಟಾಕನಂತೆ ನೋಡಿ. ಕಟಾಕದ ನಿಮಗೆ ತೋರಿಸ್ತೀನಿ. ಅಲ್ಲೊಬ್ರು ಬರ್ತಾ ಇದಾರಲ್ಲ, ಅವರು ನಾಳೆ KPSC ಎಕ್ಸಾಮ್ ಇದೆ, ಅದನ್ನು ಬರೆಯೋದಕ್ಕೆ ಹೋಗ್ತಿದ್ದಾರೆ. ತುಂಬ ಒಳ್ಳೆಯ ವಿದ್ಯಾರ್ಥಿ, ಅತ್ಯುತ್ತಮ ವಿದ್ಯಾರ್ಥಿ. ನೋಡಿ ಇವಾಗ ದನ ಕಟಾಕ್ತಾನೆ. ಈಗ ನೋಡಿ ಗತ್ತಲ್ಲಿ ದನ ಕಟಾಕ್ತಾನೆ ನೋಡಿ. ಕಟಾಕ್ತಾನೆ ಈಗ, ಕಟಾಕ್ತಾನೆ ಗತ್ತು ಅಂತ ತಿಳ್ಕೊಬೇಕು. ಮಲೇಶ್ ಅವ್ರೆ, ದನ ಕಟಾಕ್ತಿದ್ದೀರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತಿದೆ? ದನಗಳನ್ನ ವಾಕಿ ಕರ್ಕೊಂಡು ಬಂದ್ರೆ ಹೆಂಗೆ ಅನ್ನಿಸ್ತಿದೆ? ಹಾಂ ಸುದೀಪ್, ಈಗ ಬಂದಿದೆ ಸುದೀಪ್. ಹಾಂ, ಆರಾಮ್ ಸುದೀಪ್. ಇದು ನನ್ನ ಎಕ್ಸಾಮ್ ಹೆಂಗೆ ಪ್ರಿಪೇರ್ ಆಗಿದ್ದೀರಾ? ಹಾಂ, ಪ್ರಿಪೇರ್ ಆಗಿಲ್ವಾ ಸುದೀಪ್? ಆಲ್ ದಿ ಬೆಸ್ಟ್, ಚೆನ್ನಾಗಿ ಬರೀರಿ. ಸುದೀಪ್ ಪಕ್ಕ ಪಾಸ್ ಆಯ್ತಾನೆ. ಇವನು ನೋಡು, ನೀನು ಓದ್ಕೊಂಡಿದ್ರೆ ನೀನು ಹೋಗಿ ಬರೀಬೋದಾಗಿತ್ತಾನೆ. ಹಾಂ, ಯಾಕೆ ಬರೀಲಿಲ್ಲ? ಎಗ್ರಿಮೆಂಟಬಲ್ HMT ನೋಡಿ. ಈಗ ಎಲ್ಲ ಹಸ ಆಯ್ತು, ಈಗ ಎಮ್ಮೆ ಕಡೆ ಆಗ್ತಾನೆ. ಇದು ಮಲ್ಲೇಶ್ ಅವ್ರ ಮನೆ. ಮಲ್ಲೇಶ ಒಳಗೆ ಹೋಯ್ತಾನೆ ಇವಾಗ. ಅಲ್ಲೆತ್ತ ನೋಡಿ. ಇವತ್ತು ಮಲ್ಲೇಶಂದೇ ಸಂಪೂರ್ಣವಾಗಿ ಲಾಗ್ ಮಾಡಿ ತೋರಿಸ್ತೀನಿ. ಮಲ್ಲೇಶ ನಾಯಿ ಸಾಕೋನೆ ನೋಡಿ, ಒಂದೇ ಸಾಕಿರೋ ನಾಯಿ. ಮತ್ತೆ ಇನ್ನೊಂದ್ಸಲಿ ಬನ್ನಿ. ಸುದೀಪ್ಗೆ ಎಲ್ಲರೂ ನಾವು ಆಲ್ ದಿ ಬೆಸ್ಟ್ ಅಣ್ಣ. ಸುದೀಪ್ ಆಲ್ ದ ಬೆಸ್ಟ್ ಸುದೀಪ್. ಆಲ್ ದ ಬೆಸ್ಟ್ ಸುದೀಪ್. ನಮಗೆ ಒಳ್ಳೇದಾಗ್ಲಿ, ಚೆನ್ನಾಗಿ ಬರೀರಿ. 5 ವಯಸ್ಸಲ್ಲಿ 4 ಅಲ್ಲ 5 ಇರ್ತವೆ. ಇದು OMR ಶೀಟಲ್ಲಿ ನೀವು ನೋಡ್ಕೊಂಡು ಹಾಕಿ. ಬನ್ನಿ ಬ್ರೋ, ಬನ್ನಿ ಕೊಡ್ತೀನಿ ಬನ್ನಿ. ನೋಡಿ ಮೈ ಮುರಿತದೆ ಇವಾಗ, ಮುರಿತಾ ಇಲ್ಲ, ಅವಾಗಲೇ ಮುರಿತಾ ಇತ್ತು. ಅದರಲ್ಲಿ ಎಮ್ಮೆ ಕಡೆಗೆ ಹೋಗ್ತಾ ಇದ್ದಾನೆ. ನಾವು ಯಾರನ್ನೂ ತೋರಿಸೋಲ್ಲ ಬೇರೆಯವ್ರನ್ನ. ಆರಾಮಾಗಿ ಕೂತ್ಕೊಂಡ್ರಲ್ಲ, ಹೆಂಗ ಅನಿಸ್ತಿದೆ ನಿಮಗೆ? ಅದೇ ಸರ್, ಆರಾಮಾಗಿ ಕೂತ್ಕೊಂಡ್ರಲ್ಲ ಹೆಂಗ ಅನಿಸ್ತಿದೆ? ನೋಡಿ. ಅದೇ ಸರಿ ಕೂತ್ಕೊಂಡಿದ್ರೆ ಮಕ್ಕ ಮುಚ್ಕೋತಾ ಇದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬಹುದು ಅವ್ರ ಎಂತ ಕೆಲಸ ಮಾಡಿದ್ದಾರೆ ಅಂತ. ಮಕ್ಕ ಮುಚ್ಕೊಂಡು ಕೆಲಸ ಮಾಡಿದ್ದಾರೆ ನೋಡಿ. ಇವರು ವಿದ್ಯಾವಂತರು ಅಂತೇಳಿ ಈ ವಿದ್ಯಾವಂತನಿಗೆ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಇದು ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಖುಷಿ ಸುದ್ದಿ. ಇದು ವಿದೇಶವೇ ಖುಷಿ ಪಡುವಂಥ ಸುದ್ದಿ. ಇದು ನಮ್ಮ ದೇಶದವರೇ ಖುಷಿ ಪಡಬೇಕಂತ ಸುದ್ದಿ. ಸುದೀಪ್ ಅವರೇ, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಮಹಾಪ್ರಭುಗಳ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್. ಚೆನ್ನಾಗಿ ಎಜುಕೇಷನ್ ಮಾಡಿ, ಮೈಟ್ ಬಿ ಇಬ್ಬರು ಸೆಲೆಕ್ಟ್ ಆಗಿಬಿಡ್ಬೇಕು. ಭಾರತ್ ಆ್ಯಂಡ್ ಸುದೀಪ್ ಇಬ್ಬರು ಸೆಲೆಕ್ಟ್ ಆದರೆ ಈ ಊರಿಗೆ ನಿಮ್ಮಿಂದ ಹೆಸರು ಬರ್ತದೆ. ಈಗ ಆಲಯ ಹೆಸರು ಚೇಂಜ್ ಮಾಡವ್ರೆ, ಮತ್ತೆ ಇನ್ನೊಂದ್ಸಲ ಹೆಸರು ಚೇಂಜ್ ಮಾಡಬೇಕಾಯ್ತದೆ. ಕೀರ್ತಿ ಪದಾಕಿನ ಆರಿಸಿದಂಥ ನಿಮ್ಮಿಬ್ಬರಿಗೂ ಕೂಡ ದಯವಿಟ್ಟು ಬರೀರಿ. ಇವನಿಗೆ ಅವಮಾನ ಆಗಬೇಕು, ನಾನು ಯಾಕೆ ಓದಿಲ್ವಲ್ಲ ಅಂತ. ಆ ಥರ ನೀವು ಓದಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ.